Hey guys, good morning. Welcome back to the vlogging challenge. Guys, ಇವತ್ತಿನ vlog ಕಾಲೇಜ್ ಹೋಗ್ತಾ ಮಾಡ್ತಾ ಇದ್ವಿ. ಗೈಸ್ ಫೈನಲಿ ಬಸ್ ಸಿಕ್ತು ಆ್ಯಂಡ್ ಕಾಲೇಜ್ಗೆ ಹೋಗಬೇಕು. ಬಸ್ ಅಂತ ಹೇಳ್ಕೊಂಡು ಹೋಗ್ತಾ ಇದ್ವಿ ಕಾಲೇಜ್ಗೆ. ಗೈಸ್ ಕಾಲೇಜಿಗೆ ಲೇಟ್ ಆಗಿದ್ದೀವಿ ಆ್ಯಂಡ್ ಕಾಲೇಜಿಗೆ ರೀಚ್ ಆಗಿ ಈವ್ನಿಂಗ್ ಟೈಮಲ್ಲಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ 3:30 ಇಲ್ಲ 4 PM. ಗೈಸ್ ಫೈನಲಿ ಇವತ್ತಿನ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮುಗಿಸ್ಕೊಂಡು ಆ್ಯಂಡ್ ಮನೆಗೆ ಏನೇನು ಮಾಡಬೇಕಿಲ್ಲ ಕೆಲಸನ ಮುಗಿಸ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತಾನೆ. ಆ್ಯಕ್ಚುಲಿ ಕತ್ಲಾಗಿದೆ, ಸನ್ ಗ್ಲಾಸಸ್ ಹಾಕೋಬಾರ್ದು, ಸ್ಕ್ರಿಪ್ಟಲ್ಲಿಲ್ಲ. ಗೈಸ್ ಮನೆ ಒಳಗಡೆ ನೈಟ್ ಟೈಮಲ್ಲಿ ಮನೇಲಿ ಲೈಟ್ ಇರೋಲ್ಲ, ಜಸ್ಟ್ ನಿಮ್ಮ ಮೊಬೈಲ್ ಇರುತ್ತೆ ಆ್ಯಂಡ್ ಮೊಬೈಲಲ್ಲಿ ಟಾರ್ಚ್ ಇರುತ್ತೆ. ಸೊ ವಿಡಿಯೋ ಹೇಗೆ ಬರ್ತಂತ ನೀವೇ ನೋಡಿ. ಸೊ ರೈಟ್ ನಾನು ಮನೆ ಒಳಗಿಂದನೇ ವ್ಲಾಗ್ನ ಮಾಡ್ತಾಯಿದ್ದೀನಿ ಆ್ಯಂಡ್ ಮನೆ ಒಳಗಡೆ ಯಾವ ಥರ ವೀಡಿಯೋ ಬರ್ತಿದೆ ಅಂತ ನೀವೇ ಹೇಳಿ. ಕ್ಲಿಯರಾಗಿ ಬರ್ತಿದೆ ಅಂತ ಅಂದ್ಕೊತಿದ್ದೀನಿ, ಬಟ್ ಐ ಡೋಂಟ್ ನೋ ಗೈಸ್ ವಾಟ್ಸ್ ರೆಕಾರ್ಡಿಂಗ್. ಬಿಕಾಸ್ ನಾನು ವ್ಲಾಗ್ ಮಾಡುವಾಗ ನನ್ನ ಮೊಬೈಲಿಂದ ಬ್ಯಾಕ್ ಕ್ಯಾಮ್ರಾಯಿಂದ ಮಾಡ್ತೀನಿ, ಅಂದರೆ ಸ್ಕ್ರೀನು ಆಪೋಸಿಟ್ ಇರುತ್ತೆ, ನನ್ನ ಫೇಸ್ ಆಪೋಸಿಟ್ ಇರುತ್ತೆ ಸ್ಕ್ರೀನ್. ಸೊ ನಂಗೆ ನೋಡೋಕ್ಕಾಗಲ್ಲ. ಗೋಪುರ ಕ್ಯಾಮ್ರಾ ಏನಾದರೂ ಪರ್ಚೇಸ್ ಮಾಡ್ತಾಯಿದ್ದೀನಿ, ಪ್ಲ್ಯಾನ್ ಇದೆ. ಸೊ ನಾನು ಓನ್ ಮನಿಯಿಂದ ತೊಗೊಬೇಕಂತ ಇದ್ದೀನಿ. ಸೊ ಓನ್ ಮನಿ ಯಾವಾಗಲಿಂದ ಅರ್ನ್ ಮಾಡೋದು ಸ್ಟಾರ್ಟ್ ಮಾಡ್ತೀನಿ, ಅದನ್ನು ಗ್ರೋ ಮಾಡ್ತಾ ನಾನು ಗ್ರೋ ಆಗಿ ಸೊ ಕ್ಯಾಮ್ರಾ ತೊಗೊತೀನಿ ಗೈಸ್. ಆ್ಯಂಡ್ ಅದರಲ್ಲಿ ಫ್ರಂಟ್ ಟು ಬ್ಯಾಕ್ ಎರಡು ಕಡೆ ಇರುತ್ತೆ. ಸೊ ನಾನು ವ್ಲಾಗ್ ಮಾಡೋದು ನನಗೆ ಕಾಣುತ್ತೆ. ಆ್ಯಂಡ್ ಸೊ ನೈಟ್ ಟೈಮಲ್ಲಿ ಮನೇಲಿ ವ್ಲಾಗ್ ಮಾಡಬೇಕಾದ್ರೆ ಯಾವ ಥರ ಅಂದರೆ ಕ್ಲಿಯರಾಗಿ ಬರ್ತಾ ಇಲ್ಲ ಅಂತ ನೀವೇ ನೋಡ್ಬೋದು. ಕ್ಲಿಯರಾಗಿ ಬರ್ತಾ ಇದೆ. ಸೊ ಎಷ್ಟು ಹತ್ರ ನೀವು ನೈಟ್ ಟೈಮಲ್ಲಿ ಕ್ಯಾಮ್ರಾ ಅಂದರೆ ಮೊಬೈಲ್ ಕ್ಯಾಮ್ರಾ ನಿಮ್ಮ ಮುಖ ಹತ್ರ ಇದ್ದರೆ ನಿಮ್ಮ ಮುಖ ಕ್ಲಿಯರಾಗಿ ಬರುತ್ತೆ. ಅದ್ರ ಜೊತೆಗೆ ಫ್ಲ್ಯಾಶ್ ಲೈಟ್ ಇರಲೇಬೇಕು, ಇಲ್ಲಾಂದರೆ ಮುಖ ಫುಲ್ ಬ್ಲ್ಯಾಕ್ ಕಾಣುತ್ತೆ, ಡಾರ್ಕ್ ಕಾಣುತ್ತೆ. ಲೈಟ್ ಇರಲೇಬೇಕು ಗೈಸ್. ಏನಾದರೂ ವೀಡಿಯೋ ರೆಕಾರ್ಡ್ ಮಾಡಬೇಕಂದ್ರೆ ನಮ್ಮ ಮನೆಯಲ್ಲಿ ಒಂದು ಲೈಟ್ ಇರಲೇಬೇಕು, ಇಲ್ಲಾಂದರೆ ಫುಲ್ ಡಾರ್ಕ್ ಇರುತ್ತೆ ಇಮೇಜ್, ವಿಡಿಯೋ ಅಥವಾ ಇಮೇಜ್ ಆಗಿದೆ. ಆ್ಯಂಡ್ ನಾನು ಈ ವರ್ಷದಲ್ಲಿ ಒಂದಿಷ್ಟು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡಿದ್ದೀನಿ ಆ್ಯಂಡ್ ವಿಷನ್ ಬೋರ್ಡ್ ಮಾಡಬೇಕಂತ ಪ್ಲ್ಯಾನ್ ಇದೆ. ಅಂದರೆ ಈ ವರ್ಷದಲ್ಲಿ ನಾನು ಏನೇನು ಕವರ್ ಮಾಡಬೇಕು, ಏನೇನು ಮಾಡಬೇಕು ಅಚೀವ್ ಅಂತ. ಸೊ ಅದರಲ್ಲಿ ಒನ್ ಆಫ್ ದ ವಿಷನ್ ಈಸ್ ಟು ಗೆಟ್ iPhone 17 Pro Max. ಅದಕ್ಕೋಸ್ಕರ ನಮ್ಮ ಮನೆ ವಾಲಲ್ಲಿ iPhone 17 Pro ಹಾಕಿದ್ದೀನಿ. iPhone 17 Pro ನಾನು ಫ್ಲೆಕ್ಸ್ ಮಾಡೋಕ್ಕೆ ತೊಗೊತಾ ಇಲ್ಲ, ಯಾಕಂದರೆ ನಾನು ಆ್ಯಕ್ಚುಲಿ ಸ್ಟೂಡೆಂಟಾಗಿ ಫ್ಲೆಕ್ಸ್ ಮಾಡೋಕ್ಕೆಲ್ಲ ಐಫೋನ್ ತೊಗೊಳಕ್ಕಾಗಲ್ಲ. ಅಂದರೆ ಅಷ್ಟು ಈಸಿನೂ ಅಲ್ಲ ಗೈಸ್, ಲ್ಯಾಕ್ ರುಪೀಸ್ ಐಟಮ್ಸ್ ತೊಗೊಳೋದು. ಅದನ್ನು ನಾನು ಹೇಳೋಕ್ಕಿಲ್ಲ, ತುಂಬ ಜನ ತೊಗೊಬೋದು, ತುಂಬ ಸ್ಟೂಡೆಂಟ್ಸ್ ತೊಗೊಂಡಿರ್ತಾರೆ ಪೇರೆಂಟ್ಸ್ ಮನೆಯಿಂದ. ಬಟ್ ನಾನು ಪೇರೆಂಟ್ಸ್ ಮನೆಯಿಂದ ತೊಗೋಬೇಕಂತ ಇಲ್ಲ, ನನ್ನ ಓನ್ ಮನೆಯಿಂದ iPhone 17 Pro Max ತೊಗೊಬೇಕಂತ ಇದೆ. ಬಿಕಾಸ್ ಆಸ್ ಅ ಕ್ರಿಯೇಟರ್ ವೀಡಿಯೋ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. iPhone 17 Pro 3 ಕ್ಯಾಮ್ರಾ ಬರ್ತದೆ, ಚೆಕ್ ಇಟ್ ಆಫ್ 1 2 3 ಆ್ಯಂಡ್ ಫ್ಲ್ಯಾಶ್ ಲೈಟ್ ಈಸು ಸಕ್ಕತ್ತಾಗಿದೆ, ಡಿಸೈನ್ ಚೆನ್ನಾಗಿದೆ. ಅದಕ್ಕಿಂತ ನೋಟಿಸ್ ಮಾಡೋ ಪ್ರಕಾರ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರಲ್ಲ, ಅವ್ರು ದೊಡ್ಡ ಕ್ಯಾಮ್ರಾಯಿಂದ ವೀಡಿಯೋ ಮಾಡ್ತಾರೆ. ಬಟ್ ರೈಟ್ ನಾನು ನೋಟಿಸ್ ಮಾಡೋ ಪ್ರಕಾರ ಅವರು ಐಫೋನಿಂದನೇ ವೀಡಿಯೋ ಮಾಡ್ತಿದ್ರು. ಬಟ್ ಆಲ್ಸೋ ಇವಾಗ ದೊಡ್ಡ ಕ್ಯಾಮ್ರಾ ಇಟ್ಕೊಂಡವರು iPhone 17 Pro Maxಯಿಂದ ವೀಡಿಯೋ ಮಾಡ್ತಿದ್ದಾರೆ. ಅದ್ರ ವೀಡಿಯೋ ತುಂಬ ಕ್ಲಿಯರಾಗಿ ಬರ್ತಾಯಿದೆ. ಅದಕ್ಕೋಸ್ಕರ ನಾನು iPhone 17 Pro Maxನ ಈ ವರ್ಷದ ವಿಷನ್ ಬೋರ್ಡಲ್ಲಿ ಹಾಕ್ಕೊಂಡಿದ್ದೀನಿ, ವಿಷನ್ ಆಗಿ ಇಟ್ಕೊಂಡಿದ್ದೀನಿ, ತಲೆಯಲ್ಲಿ ಇದನ್ನು ತೊಗೊಬೇಕಂತ. ಸೊ ಅದಕ್ಕೋಸ್ಕರ ಒಂದಿಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ. ಆ್ಯಂಡ್ ಅದನ್ನು ಹೇಳೋದು ಬೇಡ, ಮಾಡ್ಬಿಟ್ಟೆ ಹೇಳ್ತೀನಿ. ಅಲ್ಲಿ ತನಕ ದಟ್ ಮಸ್ಟ್ ಬಿ ವಿಷನ್ ಆ್ಯಂಡ್ ಲೆಟ್ಸ್ ಫೋಕಸ್ ಆನ್ ಅವರ್ ಡ್ರೀಮ್. ಸೊ ನಿಮ್ಗೆ ಏನಾದರೂ ವಿಷನ್ ಇದೆ, ನೀವು ವಿಷನ್ ಬೋರ್ಡ್ ಮಾಡಿ ಆ್ಯಂಡ್ ತೋರ್ಸೋಕೆ ಹೋಗ್ಬೇಡಿ. ಆ್ಯಕ್ಚುಲಿ ನಾನು ಒಂದೇ ವಿಷನ್ ತೋರಿಸಿದ್ದೀನಿ, ಬೇರೆ ಯಾವ್ಯಾವ ವಿಷನ್ ಇದೆ, ನನಗೆ ಏನೇನು ಮಾಡಬೇಕಂತ ಇದ್ದೀನಿ ಈ ವರ್ಷದ್ದು, ಅದರಿಂದ ನಾನು ನಿಮಗೆ ರಿವೀಲ್ ಮಾಡಲ್ಲ. ಬಿಕಾಸ್ ಯಾವುದು ಯಾವಾಗಲೂ ಪರ್ಸ್ನಲಾಗಿ ಇಟ್ಕೋಬೇಕು. ಪರ್ಸ್ನಲಾಗಿ ಇಟ್ಟಾಗೆ ಅದು ಸೇಫ್ ಗೈಸ್. ಅದನ್ನ ಮಾಡ್ತೀವಿ. ಪಬ್ಲಿಕ್ ಆದರೆ ಅವರು ಏನಾರ ಬಯಸ್ತಾರೆ, ಕೆಟ್ಟದ್ದು ಬಯಸ್ತಾರೆ. ಸೊ ಅದು ಆಗೋದು ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಅದು ಕಂಪ್ಲೀಟ್ ಆಗೋ ತನಕ ಅದನ್ನು ಏನಂತಾರೆ ಪರ್ಸ್ನಲಾಗಿ ಇಟ್ಕೊಳ್ಳೋಣ, ಪ್ರೈವೇಟ್ ಮಾಡೋದು ಬೇಡ ಗೈಸ್. ಇದು ಆ್ಯಕ್ಚುಲಿ ನ್ಯೂಸ್ ಪೇಪರಲ್ಲಿರೋ ವಿಷನು, ಬಟ್ ನ್ಯೂಸ್ ಪೇಪರಿಂದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲೊಂದಿದೆ ಗೈಸ್, ಇಲ್ಲಿ ಚೆಕ್ ಇಟ್ ಆಫ್ ಐಪ್ಯಾಡ್. ಇದನ್ನ ಹಚ್ಚಲ್ಲ ಬೇಡ, ಆ್ಯಕ್ಚುಲಿ ನಮ್ಮ ಹತ್ರ ಐಪ್ಯಾಡು ಮತ್ತು ಮ್ಯಾಕ್ಬುಕ್ ಎರಡೂ ಇದೆ. ಸೊ ಮೇನ್ಲಿ ಡ್ರೀಮ್ ಮಾಡ್ತಿರೋದು iPhone 17 Pro Max ಫಾರ್ ಕಾಂಟೆಂಟ್ ಕ್ರಿಯೇಟಿಂಗ್. ಇಲ್ಲಾಂದರೆ ಗೋಪ್ರನೂ ತೊಗೊಬೋದು. ಸೊ ನೋಡ್ತೀನಿ, ಗೋಪ್ರೋ ಇಷ್ಟ ಆದರೆ ಗೋಪ್ರೋ ತೊಗೊತೀನಿ, Insta 360 ತೊಗೊತೀನಿ. ಬಟ್ ಈ ವರ್ಷದಲ್ಲಿ ಒಂದು ಕ್ಯಾಮ್ರಾ ಇಲ್ಲ ಒಂದು ಫೋನ್ನ ತೊಗೊತೀನಿ ಅಂತ ನನ್ನ ಮನಸ್ಸಲ್ಲೇ ಇವಾಗೇ ನಿರ್ಧಾರ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ ಹೇಗಾಗುತ್ತಂತ.
ಬಾಯಿಂದ ಹೇಳೋದು ತುಂಬ ಈಸಿ ಬಟ್ ಮಾಡೋದು ತುಂಬ ಕಷ್ಟ ಅಂತ ನೀವು ಹೇಳ್ಬೋದು. ಬಟ್ ಐ ಕ್ಯಾನ್ ಡೂ ಇಟ್ ಗೈಸ್. ನೀವು ಮಾಡ್ಬೋದು. ಫಸ್ಟ್ ವಿಷನ್ ಕ್ರಿಯೇಟ್ ಮಾಡಿ ಆ್ಯಂಡ್ ಹಾರ್ಡ್ ವರ್ಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ನಾನು ಇನ್ಮೇಲೆ ಯೂಟ್ಯೂಬಲ್ಲಿ ತುಂಬ ಕನ್ಸಿಸ್ಟೆನ್ಸಿ ವಿತ್ ಎಕ್ಸಲೆನ್ಸ್ನ ಮಾಡ್ತೀನಿ. ಅಂದರೆ ವ್ಲಾಗ್ನ ಏನಂತಾರೆ, ವ್ಲಾಗ್ ಮಾಡಬೇಕಂದ್ರೆ ಪರ್ಫೆಕ್ಷನ್ ಹುಡುಕ್ಬಾಡಿ. ಅಂದರೆ ಒಳ್ಳೆ ಕಾಂಟೆಂಟೇ ಮಾಡಬೇಕು ಅಂತ ಪರ್ಫೆಕ್ಷನ್ ಹುಡುಕ್ತಾ ಇದ್ದರೆ ಆ ಕಾಂಟೆಂಟು ಮಾಡೋಕ್ಕೆ ಟೈಮೇ ಬರೋಲ್ಲ. ಸೊ ಟೈಮ್ ಬರುತ್ತೆ, ಲೇಟ್ ಆಗುತ್ತೆ, ಬಟ್ ಅದು ಮಾಡೋಕ್ಕಾಗಲ್ಲ. ಸೊ ಪರ್ಫೆಕ್ಷನಿಂದ ಓಡಬೇಡಿ, ಕನ್ಸಿಸ್ಟೆನ್ಸಿ ಆಗಿದ್ದು. ಆದರೆ ನಾವು ಏನು ಅಂದರೆ ಅಕಸ್ಮಾತ್ ನಾನು ವ್ಲಾಗಿಂಗ್ ಮಾಡ್ತಾಯಿದ್ದೀನಿ. ಸೊ ವ್ಲಾಗಿಂಗಲ್ಲೇ ನಾನು ಒಂಥರ ಎಕ್ಸಲೆನ್ಸ್ ಆಗಬೇಕು. ಅಂದರೆ ವ್ಲಾಗಿಂಗ್ ಅಂದರೆ ಕ್ಯಾಮ್ರಾ ಆ್ಯಂಗಲ್ಸು ಮತ್ತು ಯಾವ ಥರ ಶೂಟ್ ಮಾಡಬೇಕು, ಯಾರು ಶೂಟ್ ಮಾಡಬೇಕು, ಹೆಂಗೆ ಶೂಟ್ ಮಾಡಬೇಕು, ಅದರಲ್ಲಿ ಎಕ್ಸಲೆನ್ಸ್ ಅಂದರೆ ಚೆನ್ನಾಗಿ ಕಲ್ತ್ಬಿಟ್ಟು ಅಂದರೆ ಚೆನ್ನಾಗಿ ವ್ಲಾಗ್ ಮಾಡೋದು ಕಲಿಬೇಕು. ಸೊ ಆ ಥರ ಎಕ್ಸಲೆನ್ಸನ್ನು ಚೇಸ್ ಮಾಡಿದ್ರೆ ವ್ಯೂವರ್ಸು ತುಂಬ ಬರ್ತಾರೆ, ಸಬ್ಸ್ಕ್ರೈಬರ್ಸು ಎಂಗೇಜ್ ಆಗಿ ತುಂಬ ಜನ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ಸು ಬರ್ತಾರೆ. ಸೊ ಎಂಗೇಜಿಂಗ್ ಆಗಲಿಕ್ಕೆ ಫಸ್ಟು ನಾವು ಅಂದರೆ ವ್ಯೂಸ್ ಬರಬೇಕಂದ್ರೆ ನಾವೀಗ ತಲೆ ಕೆಡಿಸ್ಕೋಬಾರ್ದು ಗೈಸ್. ಬಿಕಾಸ್ ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾನೆ ಅಷ್ಟೇ ರಿಸಲ್ಟ್ಸ್ ಇವಾಗ ಬರ್ತಾ ಇದೆ ಗೈಸ್. ಕನ್ಸಿಸ್ಟೆನ್ಸಿ ಅದನ್ನೇ ಮೇಂಟೈನ್ ಮಾಡಬೇಕು. ಅವಾಗೆ ನಾವು ಲಾಸ್ಟ್ ಡೇ ತನಕ ಕೋಆಪ್ರೇಷನ್ ಪೇಷನ್ಸೆಲ್ಲ ಇಟ್ಕೊಂಡ್ರೆ ಲಾಸ್ಟ್ ಡೇ ಸಕ್ಸಸ್ ಬಂದೇ ಬರುತ್ತೆ. ನೀವು ಯಾವುದೇ ಕೆಲಸ ಮಾಡಿರ್ತೀರ ಅದಕ್ಕೆ ದೇವ್ರು ನೆನ್ಪಿಟ್ಕೊಂಡಿರ್ತಾನೆ ಗೈಸ್, ಮರೆಯಲ್ಲ. ಸೊ ಎಲ್ಲ ಕೆಲಸ ವರ್ತಾಗಿರುತ್ತೆ, ಕೆಲಸ ಮಾಡ್ತಾ ಇರಬೇಕು ಅಷ್ಟೇ. ನಮ್ಮ ಮನೇದು ಒಂದು ಹೊಸ ಕ್ಯಾಲೆಂಡರ್ ಬಂದಿದೆ, 2026 ಕ್ಯಾಲೆಂಡರ್. ಸೊ ಫೈನಲಿ ಕ್ಯಾಲೆಂಡರ್ ಈಸ್ ಹಿಯರ್. ಟುಡೇ ಡೇಟ್ ಗೋಯಿಂಗ್ ಆನ್ 8. ಟುಡೇ ದ ಡೇಟ್ ಈಸ್ 8 ಆ್ಯಂಡ್ ಇವತ್ತು ಇಂಗ್ಲೀಷ್ ಪೇಪರ್ ಇತ್ತು. ಇಂಗ್ಲೀಷ್ ಪೇಪರ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಇವತ್ತು 8 ಅಲ್ಲ, ಇವತ್ತು 9 ಡೇಟು. ಇವತ್ತಿನ ಎಕ್ಸಾಮ್ ಮುಗಿಸ್ಕೊಂಡ್ವಿ. ಸೊ ಇವತ್ತಿನ ಕಾಲೇಜಲ್ಲಿ ಎಕ್ಸಾಮ್ ಬರೆದು ಫೈನಲಿ ಮನೆಗೆ ರೀಚ್ ಆಗಿದ್ದೀನಿ. ಇಂಗ್ಲೀಷ್ ಎಕ್ಸಾಮ್ ಏನಿಲ್ಲ, ಹಿಂಗೆ ಬರೆದ್ಬಿಟ್ಟೆ. ಸೊ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿನಿ ಅಂದ್ಬಿಟ್ಟು ಸ್ವಲ್ಪ ಈಸಿ ಆಗಿದೆ, ಟಫ್ ಆಗಿಲ್ಲ. ಸೊ ಏನೇನು ಬರ್ತಾಯಿಲ್ಲ ಬರೆದುಬಿಟ್ಟಿದ್ದೀನಿ. ಓದಿದೆ ಒನ್ ಡೇ ನಾನು ಚೂರು ಓದಿದೆ, ಡೈರೆಕ್ಟಾಗಿ ಹೋಗಿ ಎಕ್ಸಾಮ್ ಬರೆದೆ. ಆ್ಯಂಡ್ ಅದಕ್ಕೆ ನಾನು ಅಹಂಕಾರ ಗಮನ ಪಡ್ತಾಯಿಲ್ಲ, ಬಟ್ ಹೇಗೋ ನೆನಪು ಬಂತು ಗೈಸ್. ಆನ್ಸರ್ಸ್ ಎಲ್ಲ ಲಕ್ ಅನ್ಬೋದು. ಸೊ ಹೆಂಗೋ ಮಾಡಿದೆ, ಬರೆದ್ಬಿಟ್ಟೆ. ಫೈನಲಿ ಒನ್ ಎಕ್ಸಾಮ್ ಕಂಪ್ಲೀಟೆಡ್ ಗೈಸ್. ಇದು ಬೋರ್ಡ್ ಎಕ್ಸಾಮ್ ಅಲ್ಲ, ಬೋರ್ಡ್ ಎಕ್ಸಾಮ್ ಇನ್ನೂ ಈ ಮಂತಲ್ಲಿ ಆಗುತ್ತೆ. ಈ ಮಂತ್ 31st ಒಳಗೆ ಬೋರ್ಡ್ ಎಕ್ಸಾಮ್ ಮುಗಿದೋಗುತ್ತೆ. ಸೊ ಅಲ್ಲಿವರೆಗೂ ಎಕ್ಸಾಮ್ ಮೇಲೆ ಎಕ್ಸಾಮು ಹೆಡ್ ಪೇಯ್ನ್ ಇರುತ್ತೆ ಗೈಸ್. ಆ್ಯಂಡ್ ಏನು ಮಾಡೋದು, ಎಕ್ಸಾಮ್ ಮುಗಿಸ್ಕೊಂಡು ಒಳ್ಳೆ ವ್ಲಾಗ್ಸ್ನ ಮಾಡೋಣ. ಎಕ್ಸಾಮ್ ಇದ್ರೂ ಒಳ್ಳೆ ವ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡ್ತಾ ಇರಿ ಗೈಸ್. 99 ಔಟ್ ಆಫ್ 100 ವ್ಲಾಗಿಂಗ್ ಚಾಲೆಂಜಲ್ಲಿ ನಾನು ಹೇಳ್ತೀನಿ. ಸೊ ಟಿಕೆಟ್ ಬುಕ್ ಮಾಡಿದ್ದೀವಿ, ಇಂಟರ್ನ್ಯಾಷನಲ್ ಅಂದ್ಕೊಳ್ಳಿ ಇಲ್ಲ ನ್ಯಾಷನಲ್ ಅಂದ್ಕೊಳ್ಳಿ, ಎಲ್ಲಿ ಹೋಗ್ತಾ ಇದ್ದೀವಿ ನೋಡ್ತಾ ಇರಿ. ಆ್ಯಂಡ್ ಕ್ರೇಜಿ ಗೈಸ್, ನಾವು ಯಾವ ಲೊಕೇಶನ್ಗೆ ಹೋಗ್ತೀವಿ ಕ್ರೇಜಿ ಇರುತ್ತೆ. ಸೊ ಯಾವುದಂತ ನೀವು ಗೆಸ್ ಮಾಡ್ಕೊಳ್ಳಿ. ಕಂಟ್ರಿ ಅನ್ಕೊಂಬಿಡಿ ಫಸ್ಟ್ಲೆ, ಇಂಟರ್ನ್ಯಾಷನಲ್ ಕಂಟ್ರಿ ಅಂದ್ಕೊಳ್ಳಿ. ಟ್ರಿಪ್ ಅಂತ ಹೋಗ್ತಿಲ್ಲ, ಕಂಟ್ರಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ತುಂಬ ಜಾಗ ಇದೆ, ಎಕ್ಸ್ಪ್ಲೋರ್ ಮಾಡಿ. ಸೊ ಗೈಸ್ ಡ್ರೆಸ್ ಚೇಂಜ್ ಮಾಡ್ತೀವಿ ಅಂತ ಹೇಳಿದೆ, ಬಟ್ ಡ್ರೆಸ್ ಚೇಂಜೇ ಮಾಡಿಲ್ಲ. ಆ್ಯಂಡ್ ಸೊ ನಥಿಂಗ್ ಗೈಸ್, ಏನಿಲ್ಲ ಗೈಸು. ಜನರಿಗೆ ಡೇ ಬೈ ಡೇ ಡಿಸ್ಟ್ರಾಕ್ಷನ್ ಅನ್ನೋದು ಇನ್ಕ್ರೀಸ್ ಆಗ್ತದೆ ಗೈಸು. ಡೇ ಬೈ ಡೇ ಇತ್ತೀಚೆಗೆ 2026 ಇಯರಲ್ಲಿ ಡಿಸ್ಟ್ರಾಕ್ಷನ್ ಅನ್ನೋದು ತುಂಬ ರೀತಿಯಾಗಿ ಬೆಳೆದಿದೆ. ಸೊ ನಾವು ಡಿಸ್ಟ್ರಾಕ್ಟ್ ಆಗದೆ ನಮ್ಮ ಗೋಲ್ಸ್ ಮೇಲೆ ಫೋಕಸ್ ಇಟ್ಬಿಟ್ಟು, ದೇವ್ರ ಮೇಲೆ ಭಕ್ತಿ ಇಟ್ಬಿಟ್ಟು, ಸೊ ನಮ್ಮ ಗೋಲ್ ಮೇಲೆ ಫೋಕಸ್ ಇಟ್ಕೊಂಡು ಡೈರೆಕ್ಟ್ ನಾವು ಗೋಲ್ನಲ್ಲೇ ರೀಚ್ ಆಗಬೇಕು ಅಂತ ಮೈಂಡ್ಸೆಟ್ ಇಟ್ಕೊಂಡು ನಾವು ವರ್ಕ್ ಮಾಡ್ತಾಯಿದ್ರೆ ನಾವು ಏನು ಅಂದ್ಕೊಂಡಿದ್ದೀವಿ, ಏನು ಮಾಡಬೇಕಂತ ಇದ್ದೀವಿ, ಐ ಥಿಂಕ್ಸ್ ಇಟ್ ವಿಲ್ ಬಿಕಮ್ ವೆರಿ ಸೂನ್. ಇಟ್ ಕ್ಯಾನ್ ಬಿ ಅಚೀವ್ಡ್ ವೆರಿ ಸೂನ್. ಸೊ ಡಿಸ್ಟ್ರಾಕ್ಷನ್ನ ಮೇನ್ಲಿ ಸೈಡ್ ಇಡಬೇಕು. ಅದೇ ಆಗ್ತಿಲ್ಲ ಈಗಿನ ಜನ್ರೇಷನ್ಗೆ. ಡಿಸ್ಟ್ರ್ಯಾಕ್ಟ್ ಆಗಿದ್ದಾರೆ, ನೆಕ್ಸ್ಟ್ ಲೆವೆಲ್ ಡಿಸ್ಟ್ರ್ಯಾಕ್ಟ್ ಆಗಿದೆ. ನಮ್ಮ ಕೆಲಸ ಮೇಲೆ ಫೋಕಸ್ ಆಗಿ ಏನು ಮಾಡಬೇಕಂತ ಇದ್ದೀವಿ, ಚಿಕ್ಕ ಸ್ಟೆಪ್ಸ್ನ ತೊಗೊಂಡು ಏನಾದರೂ ಮಾಡಬೇಕಂತ ಛಲ ಇಟ್ಕೊಂಡು ಮಾಡಿದ್ರೆ ವಿ ಕ್ಯಾನ್ ಡೂ ಇಟ್ ಅಂತ ಹೇಳ್ತಾ, ಕನ್ಸಿಸ್ಟೆನ್ಸಿಯಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ವ್ಲಾಗಲ್ಲಿ. ಬಟ್ ಒಳ್ಳೆ ವ್ಲಾಗ್ಸ್ ಬರುತ್ತೆ. ಕನ್ಸಿಸ್ಟೆಂಟಾಗಿರೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ, ವೆರಿ ಹಾರ್ಡ್ಲಿ. ಸೊ ಬರುತ್ತೆ ಗೈಸ್ ವ್ಲಾಗ್, ಕನ್ಸಿಸ್ಟೆಂಟಾಗಿ ನೋಡ್ತಾ ಇರಿ ಅಷ್ಟೇ. ಸೊ ಗೈಸ್ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ಮಲ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಚೆಕ್ ಇಟ್ ಆಫ್ ಯಾವ ಥರ ಮಲ್ಕೊಂಡು ವ್ಲಾಗ್ ಮಾಡ್ತೀನಿ ಅಂತ. ಇಲ್ಲಿ ನನ್ನ ಮುಖ ಇದೆ. ಇಲ್ಲಿ ಇದನ್ನು ಅಚೀವ್ ಮಾಡೋದೇನು ದೊಡ್ಡದಿಲ್ಲ ಗೈಸ್. ಒಂದು ಫೋನ್ ತೊಗೊಳೋದು ಅಷ್ಟೊಂದು ಕಷ್ಟ ಇಲ್ಲ ಅಂತ ಅನ್ಕೊಂಬೇಡಿ. ಬಟ್ ಈ ಫೋನ್ ತೊಗೊಳಕ್ಕೆ ಏನು ಅಚೀವ್ ಅಂದರೆ ಏನು ಅಮೌಂಟ್ ಗಳಿಸ್ಬೇಕಲ್ಲ, ಒಂದೊಂದು ಮನಿಗೆ 1 ರೂಪಾಯಿ, ದ್ಯಾಟ್ ಮೇ ಬಿ ವೆರಿ ಟಫ್. ಅಂದರೆ ಅದು ಸ್ವಲ್ಪ ಕಷ್ಟ ಇರ್ಬೋದು, ಬಟ್ ಕಷ್ಟ ಅನ್ನೋದು ಬೇಡ. ಆ್ಯಂಡ್ ಅಚೀವ್ ಮಾಡೋಣ, ಕಷ್ಟ ಇದ್ದೇ ಇರುತ್ತೆ.
ಬಟ್ ಲೈಫಲ್ಲಿ ರಿಯಾಲಿಟಿ ತಿಳ್ಕೊಂಡಾಗ ಒಂದು ರೂಪಾಯಿಂದ ಐಫೋನ್ ಮಾಡೋ ಚಾಲೆಂಜ್ ನಾನು ಮಾಡಬೇಕಂತ ನೋಡಿದ್ದೀನಿ. ಸೊ ಯೂಟ್ಯೂಬಲ್ಲಿ ನೋಡ್ತಾ ಇರಿ. ಅಂದರೆ ವೀಕ್ಲಿ ಒನ್ ಡೇ ಆ ಚಾಲೆಂಜ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸೊ ನೋಡಿ ಮಾಡ್ಬೋದು, ನಾನು ಐ ಕ್ಯಾನ್ ಡೂ ಇಟ್, ನಾನು ಮಾಡ್ತೀನಿ. ಸೊ ₹1 ಮೇಕಿಂಗ್ ಕನ್ವರ್ಟಿಂಗ್ ₹1 ಇಂಟು ಐಫೋನ್ 17 Pro Max ಇನ್ ದಿಸ್ ಇಯರ್, ಇನ್ ದಿಸ್ ಮಂತ್ ಅನ್ಬೋದು. ಬಟ್ ಆ ಥರ ನಾನು ಮೈಂಡ್ಸೆಟ್ ಇಟ್ಕೊಂಡಿಲ್ಲ. ₹1 ಐಫೋನ್ ಕನ್ವರ್ಟ್ ಮಾಡೋದು ಅಷ್ಟೊಂದು ಈಸಿ ಅನಿಸ್ತಾ ಇಲ್ಲ. ಬಟ್ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ₹1 ಐಫೋನ್ನ ಮಾಡೋಣ ಕನ್ವರ್ಟ್. ಸೊ ಯಾವ ಥರ ಚಾಲೆಂಜಸ್ ಮಾಡ್ತೀನಿ ಪಬ್ಲಿಕಲ್ಲಿ ಅಂತ ನೀವು ನೋಡ್ತಾರೆ. ಸೊ ಎಸ್ ಗೈಸ್, ಮಾಡ್ತೀನಿ, ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್. ಒಂದು ಫುಡ್ ಪ್ರಾಡಕ್ಟ್ ತೊಗೊಂಡಿದ್ದೀವಿ. ಆ್ಯಂಡ್ ಇದು ಹುಣಸೆ ಹಣ್ಣಿಂದ, ಇದು ಏನಂತ ಅದಕ್ಕೆ ನೆಲ್ಲಿಕಾಯಿಂದ ಮಾಡಿದ್ದಾರೆ.